ಸ್ವಪಕ್ಷದ ವಿರುದ್ಧವಾಗಿಯೇ ಸದಾನಂದ ಗೌಡರು ಗುಡುಗಿದ್ದಾರೆ. ಕಾಂಗ್ರೆಸ್ ಸಂಘಟನಾ ಶೈಲಿಗೆ ಮಾಜಿ ಸಿಎಂ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ನೋಡಿ ಕಾಂಗ್ರೆಸ್ಸನ್ನ ಯಾವ ಥರ ಸಂಘಟನಾತ್ಮಕ ಕಾಂಗ್ರೆಸ್ ಪಕ್ಷ ಹೋಗ್ತಾ ಇದೆ. ಒಂದು ಕಾಲಕ್ಕೆ ಒಂದು ಮಾತಿತ್ತು, ಬಿಜೆಪಿ ಅಂದರೆ ಸಂಘಟನೆ ಅಂದರೆ ಬಿಜೆಪಿ, ಶಿಸ್ತಿನ ಪಕ್ಷ ಅಂತೆಲ್ಲ ಇತ್ತು. ಬಟ್ ಇದಕ್ಕೆ ವ್ಯತಿರಿಕ್ತವಾಗಿ ಸದಾನಂದ ಗೌಡರ ಹೇಳಿಕೆಯಲ್ಲಿ ಕಂಡು ಬರ್ತಾ ಇದೆ. ಇವತ್ತು ಕಾಂಗ್ರೆಸ್ನ ಸಂಘಟನಾ ಶೈಲಿ ನೀವು ನೋಡಬೇಕು ಅಂಥೇಳಿ ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡರು ಕಾಂಗ್ರೆಸ್ಸನ್ನು ಶ್ಲಾಘಿಸ್ತಾ ಇದ್ದಾರೆ. ಇಲ್ಲಿ ನಾವು ಸಂಘಟನೆ ವಿಚಾರದಲ್ಲಿ, ಒಗ್ಗಟ್ಟಿನ ವಿಚಾರದಲ್ಲಿ ಈಗ ಹಿಂದೆ ಬಿದ್ದುಬಿಟ್ಟು ನಮಗೆ ಸಮಸ್ಯೆ ಎದುರಾಗಿದೆ. ಒಗ್ಗಟ್ಟೇ ಕಾಣಿಸ್ತಾ ಇಲ್ಲ ಪಾರ್ಟಿಯಲ್ಲಿ. ಕಾಂಗ್ರೆಸ್ಸಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸಂಘಟನೆ ಇದೆ, ಅದಕ್ಕೆ ನಾನು ಶ್ಲಾಘಿಸ್ತಾ ಇದ್ದೀನಿ ಅಂತ ಹೇಳಿ ಸದಾನಂದ ಗೌಡರು ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಸಮಾವೇಶ ನಮಗೆ ಟೆಸ್ಟ್ ಡೋಸ್ ಇಂಜೆಕ್ಷನ್ ಥರ ಆಗಿಬಿಟ್ಟಿದೆ. ನಮಗೆ ಅವರ ಆಂತರಿಕ ಸಮಸ್ಯೆಗಳನ್ನು ಅವರು 4 ಗೋಡೆಗಳ ನಡುವಿನ ವೇದಿಕೆಯಲ್ಲಿಯೇ ಸರಿಪಡಿಸ್ಕೊಳ್ತಾ ಇದ್ದಾರೆ. ನಮ್ಮ ಪಾರ್ಟಿನಲ್ಲಿ ಹಾದಿ ಬೀದಿ ರಂಪ ಮಾಡ್ತಾ ಇದ್ದಾರೆ. ಆ ಪಾರ್ಟಿಲೇನು ಒಳಗಡೆ ಸಮಸ್ಯೆಗಳಿಲ್ಲ ಅಂತ ನಾನು ಹೇಳ್ತಾ ಇದ್ದೀನ? ಇಲ್ಲ, ಅಲ್ಲಿ ಸುಮಾರು ಸಮಸ್ಯೆಗಳಿದೆ ಆಂತರಿಕವಾಗಿ. ಆದರೆ 4 ಗೋಡೆಗಳ ಚೌಕಟ್ಟಿನೊಳಗಡೆ ಕುತ್ಕೋತಾರೆ, ಬಗೆಹರಿಸ್ಕೊಳ್ತಾರೆ, ಮತ್ತು ಸಂಘಟನೆಗೆ ಮುಂದಾಗ್ತಾರೆ. ನಮ್ಮ ಪಾರ್ಟಿಲಿ ಏನು ಮಾಡ್ತಾ ಇದ್ದೀವಿ, ಹಾದಿ ಬೀದಿಗೊಬ್ಬರು ನಾಯಕರಾಗಿ ಎಲ್ಲ ಈ ಥರ ಮಾಡ್ಕೊಳ್ತಾ ಇದ್ದಾರೆ. ಅವರ ಆರ್ಗನೈಸೇಷನ್ ಸೆಕ್ಟರ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ಡಿ.ವಿ. ಸದಾನಂದ ಗೌಡರು ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇವರ ಜಗಳಗಳಿಗೆ ಅವರ ಆಂತರಿಕ ವೇದಿಕೆಗಳನ್ನು ಮಾತ್ರ ಉಪಯೋಗ ಮಾಡಿಕೊಳ್ಳುವಂಥದ್ದನ್ನು ನಾವು ವಿಶ್ಲೇಷಣೆ ಮಾಡ್ಬೋದು. ಇದರಿಂದ ಅವರಲ್ಲಿ ಬಲಿಷ್ಠವಾದಂಥ ಒಂದು ಹೈಕಮಾಂಡ್ ಇಲ್ಲದಿದ್ದರೂ ಕೂಡ ಅವರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಲ್ಲಂಥ ವ್ಯವಸ್ಥೆಗಳು ಸಮಯಕ್ಕೆ ಸರಿಯಾಗಿ ಆಗ್ತಾ ಇರುವಂಥದ್ದು ನಾವು ಖಂಡಿತ ಒಪ್ಪಿಕೊಳ್ಳಲೇಬೇಕು. ಇನ್ನೊಬ್ಬನ ಮಾಡ್ತಾ ಇರುವಂಥ ಕೆಲಸಗಳ ಬಗ್ಗೆ ಇದನ್ನು ನಾವು ಮಾಡಬೇಕೀಗ, ಇದು ನಮಗೆ ಅಗತ್ಯ ಇದೆ. ಆದ ಕಾರಣ ನಾಳಿನ ಅವರ ಸಮಾವೇಶ ನಮಗೆ ಒಂದು ಸಣ್ಣ ಟೆಸ್ಟ್ ಡೋಸ್ ಇಂಜೆಕ್ಷನ್ ಅಂತ ನಾನು ನೋಡಬೇಕು. ಅವರು ನಮಗಿಂತ ಸ್ವಲ್ಪ ಕಠೋರವಾಗಿ ಅವರ ಆರ್ಗನೈಸೇಷನ್ ಸೆಟಪ್